ರೈತರಿಗೇನು ಹೋಗಲ್ಲ ದುಡ್ಡು. ಯಾವ ನಿರೀಕ್ಷಣೆ ಈ ಸರ್ಕಾರದಲ್ಲಿ ಮಾಡಲ್ಲ. ಸಿದ್ದರಾಮಯ್ಯ ದೇಶ ಹಾಳು ಮಾಡ್ತಾವ್ರ ಅಷ್ಟೇ, ಇನ್ನೇನು ಮಾಡ್ತಾ ಇದ್ದಾರೆ. ಕೊಡಂಗಿರೋ ರೈತರಾಗ ಗಲಾಟೆ ಮಾಡ್ತಾರೆ ಎಲ್ಲ ಕಡೆ. ಕಂತ್ರಿ ಸರ್ಕಾರ ಪ್ರತಿ ಲೀಟರ್ಗೆ 5 ರೂಪಾಯಿ ಜಾಸ್ತಿ ಮಾಡ್ಬಿಟ್ರೆ ಜನಸಾಮಾನ್ಯರ ಗತಿ ಏನು ಅಂತ. ಇದು ಸರ್ಕಾರದ ಏನು ಈ ಸಾರ್ವಜನಿಕ ಅನುಕೂಲ ಮಾಡೋದಕ್ಕೆ ಬಂದಿಲ್ಲ ಈ ಸರ್ಕಾರ. ರೈತರಿಗೆ ಇದಾಗಿದೆ, ಏನು ನಷ್ಟ ಆಗ್ತಾ ಇದೆ, ಪಶುಗಳ ಆಹಾರ ಜಾಸ್ತಿ ಆಗಿದೆ. ಅದರಿಂದ ನಾವು ರೈತರಿಗೆ ಅನುಕೂಲ ಮಾಡೋಕ್ಕೋಸ್ಕರ 5 ರೂಪಾಯಿ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾವ್ರೆ. ಇವರು ಬಡ್ಜೆಟ್ ಅಲ್ಲಿ ಸಹಾಯಧನ ಕೊಡ್ಲಿ, ಯಾರಿಗೆ? ಸಾರ್ವಜನಿಕರಿಗೆ. KMF ಇಂದ ಹೆಚ್ಚಿಗೆ ಮಾಡಿ ರೈತರಿಗೇನು ಹೋಗಲ್ಲ ದುಡ್ಡು. ಇವರು ಸುಳ್ಳು ಆಶ್ವಾಸನೆ ಕೊಟ್ಕೊಂಡು ಈ 1.5 ವರ್ಷದಿಂದ ಇದ್ರಲ್ಲಿ ಬರ್ತಾವ್ರೆ. KMF 5 ರೂಪಾಯಿ ಜಾಸ್ತಿ ಮಾಡುವಂತ ಏನು ಸಾರ್ವಜನಿಕರು ಮೆಮೊರಂಡಮ್ ಕೊಟ್ಟಿದ್ರ? ಮತ್ತೆ ಏನಕ್ಕೆ ಮಾಡ್ತಾರೆ ಇದ್ದಕ್ಕಿದ್ದಂಗೆ ಇವರು? ವಿದ್ಯುತ್ ಒಂದ್ ಕಡೆ ಕೊಡ್ತೀವಿ ಅಂತಾರೆ, ಮತ್ತೆ ಸಾರ್ವಜನಿಕವಾಗಿ ಬಿಸ್ನೆಸ್ ವ್ಯಾಪಾರಸ್ಥರಿಗೆಲ್ಲ 10% 20% ವಿದ್ಯುತ್ ಶಕ್ತಿ ಜಾಸ್ತಿ ಮಾಡವ್ರೆ. ಅಲ್ಲೇ ದುಡ್ಡು ಬತ್ತು. ಮಹಿಳೆಯರು ಕೊಡ್ತೀನಿ ಅಂತಾರೆ, ಅತ್ತೆ ಸೊಸೆಯವ್ರಿಗೆ ಜಗಳ ತಂದಿಕ್ಕವ್ರೆ. ಒಬ್ರು ಕೊಡ್ತಾರೆ, ಒಬ್ರು ಕೊಡಲ್ಲ. ಈ ತರ ತಾತ್ಕಾಲಿಕ ವೋಟ್ ಬ್ಯಾಂಕ್ಗೋಸ್ಕರ ಇವ್ರು ಧೋರಣೆ ಮಾಡ್ತಾ ಇದ್ದೇವೆ. ಈ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಯಾವುದೇ ಸಾರ್ವಜನಿಕಗಳನ್ನ ಸೀರಿಯಸ್ ಆಗಿ ತಗೋತಾ ಇಲ್ಲ. ಎಲ್ಲ ಉಡಾಪೆ. ರೈತರೇನಾರ ಪ್ರೊಟೆಕ್ಷನ್ ಮಾಡವ್ರ? ಹಾಲನ್ನು ಬೇರೆ ಕೊಡಿ ಅಂತ ರೈತರಿಗೆ ತಲುಪೋದೇ ಇಲ್ಲ. ಮಧ್ಯವರ್ತಿ ಇವಳು ಬಡ್ಜೆಟ್ ಅಲ್ಲಿ ತೋರಿಸ್ಲಿ 35,000 ಕೋಟಿ 40,000 ಕೋಟಿ ಹಿಂದುಳಿದ ವರ್ಗದವ್ರಿಗೆ, ಆಮೇಲೆ ವಾಲ್ಮೀಕಿ ನಿಗಮದಲ್ಲಿ ಹಗರಣ, ಇಂಥದ್ಕೆಲ್ಲ ದುಡ್ಡಿದೆ. ಬಡ್ಜೆಟ್ ಅಲ್ಲಿ ತೋರಿಸಿ KMF ಕೊಡ್ಲಿ. ಸಾರ್ವಜನಿಕ ಇವಾಗ 15 ರೂಪಾಯಿ 14 ರೂಪಾಯಿ ಕಾಫಿ ತಿಂಡಿ ಬೆಳೆ ಆಗಿದೆ. ಅವ್ರನ್ನ 5 ರೂಪಾಯಿ ಜಾಸ್ತಿ ಮಾಡ್ತಾರೆ. ಯಾರು ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾರ್ವಜನಿಕರಿಗೆ ಪಿಕ್ ಪಾಕೆಟ್ ಮಾಡ್ತಾ ಇದೆ ಸರ್ಕಾರ. ಇದು ಬೆಳಗಾವಿಯಲ್ಲಿ ಅಧಿವೇಶನ ಇದೆ. ಆ ಅಧಿವೇಶನದಲ್ಲಿ ಜನರ ಪ್ರಗತಿಗಂತೂ ಏನು ಚರ್ಚೆಗಳಂತೂ ನಡೆಯಲ್ಲ, ಬರೀ ಭ್ರಷ್ಟಾಚಾರ ಆಯ್ತು. ಇವರು ಉತ್ತರ ಕರ್ನಾಟಕಕ್ಕೆ ಆದ್ಯತೆ ಕೊಡ್ತೀವಿ, ಉತ್ತರ ಕರ್ನಾಟಕಕ್ಕೆ ನಾವು ಮಾತಾಡ್ತೀವಿ. ಉತ್ತರ ಕರ್ನಾಟಕ 10 ಕೋಟಿ 20 ಕೋಟಿ ಅಧಿವೇಶನಕ್ಕೆ ಖರ್ಚಾಗ್ತಾ ಇದೆ. ಅದ್ರ ಬಗ್ಗೆ ಚಿಂತನೆ ಮಾಡಿ ಅಲ್ಲಿ ಏನು ಸಾರ್ವಜನಿಕ ಕೆಲಸ ಮಾಡೋದು, ನಿರುದ್ಯೋಗ ಸಮಸ್ಯೆ ಬಗೆಹರಿಸವ್ರ? HMT HL ಫ್ಯಾಕ್ಟ್ರಿ ಮುಚ್ಚವ್ರಲ್ಲ, ಅದನ್ನೇನ ಮಾಡ್ತಾವ್ರ? ಬಿನ್ನಿ ಮಿಲ್ಲು, ರಾಜ ಮಿಲ್ಲು, ಕೇರ್ ಮಿಲ್ಲು, ಆಮೇಲೆ ರಾಮ್ಕುಮಾರ್ ಮಿಲ್ಲು ಎಲ್ಲ ಮುಚ್ಚಿದ್ರಲ್ಲ. ಕಾಟನ್ ಇಂಡಸ್ಟ್ರಿ ಏನಾರು ಈಗ 100 ರೂಪಾಯಿ 200 ರೂಪಾಯಿ ಆಗೋದು 50 ರೂಪಾಯಿ 20 ರೂಪಾಯಿ ಸಾಲ್ಟು ಮಾರ್ಬೋದು. ಅದ್ರ ಬಗ್ಗೆ ಚಿಂತನೆ ತಗೊಂಡವ್ರ? ಯಾರು ಮಾತಾಡಿದಾರೆ ಅಸೆಂಬ್ಲಿ ಒಳಗೆ? ಇಷ್ಟೊಂದು ಫ್ಯಾಕ್ಟ್ರಿಗಳು ಮುಚ್ಚಿದ್ರು ಒಬ್ರು ಚಾಕ್ರಾಯ್ತಗಳ ರಾಜಕಾರಣಿಗಳು. ಯಾವ ನಿರೀಕ್ಷಣೆ ಈ ಸರ್ಕಾರದಲ್ಲಿ ಮಾಡಲ್ಲ. ಪೆಟ್ರೋಲ್ ವಿದ್ಯುತ್ ಬೆಲೆ ಏರಿಸ್ತಾರೆ. ಬೆಂಗಳೂರು ಮಹಾನಗರ ಪಾಲಿಕೆ ಆಗ್ಲೂ ವಾಟರ್ ಸಪ್ಲೈ ಬೋರ್ಡ್ ಅಲ್ಲಿ ಜಾಸ್ತಿ ಮಾಡ್ತೀವಿ ಅಂತ ಹೇಳವ್ರೆ. ಅದ್ರ ಬಗ್ಗೆ ಅಸೆಂಬ್ಲಿಲಿ ವಿರೋಧ ಪಕ್ಷದವರು, BJP ಅವರು, JDS ನವರು ಹೋರಾಟ ಮಾಡ್ಲಿ. ಸಾಮಾನ್ಯ ಜನಗಳಿಗೆ ಏನ್ ತೊಂದರೆ ಆಗ್ತದೆ ಅದ್ರ ಬಗ್ಗೆ ಒಂದು ಅಧ್ಯಯನ ಮಾಡಿ ಆಮೇಲೆ ಇವರು ಬೆಲೆ ಏರಿಸ್ಲಿ. ಇವರು ಇಂಟರ್ನ್ಯಾಷನಲ್ ಹೋಟ್ಲಲ್ಲಿ ಕುಂತ್ಕೊಂಡು ಎಲ್ಲ TADA ತಗೊಂಡು ಎಲ್ಲ ಏರಿಸ್ಬಿಟ್ರೆ ಸಾರ್ವಜನಿಕರು ಹೆಂಗ್ ಬದುಕೋದು? 5 ರೂಪಾಯಿ ತುಂಬಾ ಜಾಸ್ತಿ ಆಯ್ತು ಮೇಡಮ್. ಯಾರಿಗಾರೇ ಆಗ್ಲಿ, ಮಿಡ್ಲ್ ಕ್ಲಾಸ್, ಲೋವರ್ ಮಿಡ್ಲ್ ಕ್ಲಾಸ್ ಜನನೇ ಜಾಸ್ತಿ ಇರೋದು. ಸಾಹುಕಾರಗಳು, ರಿಚ್ ಪೀಪಲ್ ಯಾರು ಭಾರಿ ಕಮ್ಮಿ ಇದ್ದಾರೆ. ಅವರೇನ ಸಾಹುಕಾರಗಳೆಲ್ಲ ತಗೊಂಡ್ಬಿಡ್ತಾರೆ, ನಡೀತದೆ. ಬಟ್ ಮಿಡ್ಲ್ ಕ್ಲಾಸ್, ಲೋವರ್ ಮಿಡ್ಲ್ ಕ್ಲಾಸ್ ಪೀಪಲ್ ಇರ್ತಾರಲ್ಲ, ಅವ್ರಿಗೆ ತುಂಬಾ ಕಷ್ಟ ಆಗತ್ತೆ ಮೇಡಮ್ ಹಾಲು ತಗೋಬೇಕಂದ್ರೆ. ಆಮೇಲೆ ನಂದಿನಿ ಹಾಲು ಯಾರು ತಗೊಳಲ್ಲ, ಯಾವ್ದೋ ಬೇರೆ ಬರ್ತಾ ಇದೆಯಲ್ಲ ತಮಿಳ್ನಾಡಿಂದ, ಅಲ್ಲಿಂದ ಎಲ್ಲ ಬರುತ್ತಲ್ಲ, ಅವನ್ನ ತಗೊಳಕ್ ಶುರು ಮಾಡ್ತಾರೆ. ಅವಾಗ ಅವ್ರದ್ದು ಹೆಲ್ತ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ತುಂಬಾ ಮಕ್ಕಳು ಮರಿಗೆಲ್ಲ ತುಂಬಾ ತೊಂದರೆ ಆಗುತ್ತೆ. ಮುಂದೆ ಫ್ಯೂಚರ್ ಭಾರಿ ಕಷ್ಟ ಆಗುತ್ತೆ ಅವ್ರಿಗೆಲ್ಲ. ಬಿಜೆಪಿ ಅವರು ಕಂಟ್ರೋಲ್ ಮಾಡ್ತಾರೆ ಮೇಡಮ್, ಏನ್ ತೊಂದರೆ ಇಲ್ಲ. ಬಿಜೆಪಿ ಕಡೆಯಿಂದ ಆಗತ್ತೆ, ಬಟ್ ಕಾಂಗ್ರೆಸ್ ಕಡೆಯಿಂದ ಏನು ಆಗಕ್ಕೆ ಡೌಟ್ ನನಗೇನು. ಬಿಜೆಪಿ ಕಡೆಯಿಂದ ಕಂಟ್ರೋಲ್ ಮಾಡಕ್ ಕೆಪಾಸಿಟಿ ಇದೆ, ಮಾಡ್ತಾರೆ ಅವರು. ಪ್ರತಿ ಲೀಟರ್ಗೆ 5 ರೂಪಾಯಿ ಜಾಸ್ತಿ ಆಗ್ತಿದೆ, ನಿಮ್ಮ ಅಭಿಪ್ರಾಯ ಏನು ಅಂತ? ಸಿದ್ದರಾಮಯ್ಯ ದೇಶ ಹಾಳು ಮಾಡ್ತಾವ್ರ ಅಷ್ಟೇ, ಇನ್ನೇನು ಮಾಡ್ತಾ ಇಲ್ಲ. ಈಗ ಅಭಿವೃದ್ಧಿ ಕಾರ್ಯಗಳು ಏನು ಆಗ್ತಿಲ್ವಲ್ಲ ರಾಜ್ಯದಲ್ಲಿ? ಅಭಿವೃದ್ಧಿ ಕಾರ್ಯ ಆಗಕ್ಕೆ ಎಲ್ಲ 2,000 ರೂಪಾಯಿ ಅಕ್ಕಿ ಕೊಟ್ಕೊಂಡು ದೇಶ ಹಾಳು ಮಾಡ್ತಾವ್ರೆ. ಒಂದು ರೋಡನ್ನು ನೆಟ್ಕಿಲ್ಲ, ಎಲ್ಲ ಹಳ್ಳ ಗುಂಡಿ, ಜನ ಸಾಯ್ತಾ ಇದಾರೆ ಅಷ್ಟೇ ಹೊರತು ಅವ್ರ ಜನ ಸಾಯ್ಸಕ್ಕೆ ಬಂದಿರೋ ಹೊರತು ದೇಶ ಆಳಕ್ ಬಂದಿಲ್ಲ ಅವರು. ಅಲ್ಲ, ಒಂದ್ ಕಡೆ ಪಂಚ ಗ್ಯಾರಂಟಿಗಳನ್ನ ಕೊಟ್ಬಿಟ್ಟು ಒಂದ್ ಕಡೆ ಈ ರೀತಿ ಬೆಲೆ ಏರಿಕೆ ಅದೇ ಮಾಡ್ತಾರೆ. ಬಡ ಜನರ ಗತಿ ಏನು ಅಂತ? ಬಡ ಜನ ಆಕ್ಚುಲಿ ನಾ ಹೇಳ ಮೇಡಮ್, ಇವ್ರು ಬಂದು ಗೆಲ್ಲೋರ್ ಅಂತ ಹೇಳಿ ಇದು ಮಾಡಿಲ್ಲ, ಏನೋ ಗೆದ್ದು ಬಿಟ್ರು, ಮತ್ತೆ ಈ ತರ ಮಾಡ್ತಾರೆ. ಅದ್ರ ದುಡ್ಡು ಬೇಕಲ್ವಾ, ಅದ್ರ ಸಂಬಂಧ ಈ ತರ ಮಾಡ್ತಾರೆ ಮೇಡಮ್. ರೈತರ ಒಳಿತಿಗಾಗಿ ನಾವು ಮಾಡ್ತಾ ಇದೀವಿ, ಅದ 5 ರೂಪಾಯಿ ರೈತರಿಗೆ ಸೇರತ್ತೆ ಅಂತ ಅನ್ಸುತ್ತೆ. ಅದು ಏನ್ ಮೇಡಮ್, 3 ತಿಂಗಳಿಗೆ ಒಂದ್ಸಲ ರೈತರಿಗೆ ಇದು ಮಾಡ್ತಾರ. ರೈತರಿಗೆ ಮಾಡ್ಲಿ ಅಂದ್ರೆ ಒಂದು ವರ್ಷಕ್ಕೆ ಒಂದ್ಸಲ, 2 ವರ್ಷಕ್ಕೆ ಒಂದ್ಸಲ ಮಾಡಿದ್ರೆ, 3 ತಿಂಗಳಿಗೆ ಒಂದ್ಸಲ ಮಾಡಿದ್ರೆ ನಮ್ದು ಫ್ಯಾಮಿಲಿ ಬಡವರಿಗೆಲ್ಲ ಬಡ್ಜೆಟ್ ಅಲ್ಲಿ ಇದಾಗುತ್ತೆ ಮೇಡಮ್. ಪಂಚ ಗ್ಯಾರಂಟಿಗಳೆಲ್ಲ ರೀಚ್ ಆಗ್ತಿದಾವೆ ಅಂತ ಅನ್ಸುತ್ತೆ ನಿಮಗೆ? ಇಲ್ಲ ಮೇಡಮ್, ಪಂಚ ಗ್ಯಾರಂಟಿ ಇಲ್ಲಿ ಏನ್ ಮಾಡ್ಬೇಕಾಗಿತ್ತು ಮೇಡಮ್, ಸೀನಿಯರ್ ಸಿಟಿಸನ್ ಆ ತರ ಮಾಡಿದ್ರೆ ಏನಾದ್ರು ಯೂಸ್ ಆಗಿತ್ತು.
ಈಗ ಮೇಡಮ್ ಇಲ್ಲಾಂದ್ರೆ ಏನ್ ಮಾಡ್ಬೇಕು, ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಇಲ್ಲ ಅಂತ ಹೇಳ್ಬೇಕು. ಎಲ್ಲಾರಿಗೆ ಮಾಡಿದ್ರೆ ಅದು ಸರಿ ಅನ್ಸಲ್ಲ ಮೇಡಮ್. ಅದು ಇಡೀ ಕರ್ನಾಟಕದಲ್ಲಿ ಎಲ್ಲಾ ಬೆಲೆ ಜಾಸ್ತಿ ಮಾಡಿದ್ರೆ ಕಂತ್ರಿ ಸರ್ಕಾರ 5 ರೂಪಾಯಿ ಬಡವರಿಗೆ ಜಾಸ್ತಿ ಮಾಡಿದ್ರೆ ಅವ್ರೇನು ಉದ್ಧಾರ ಆಗ್ಬೇಕಾಗ್ತದೆ? ಕಮ್ಮಿ ಮಾಡ್ಬೇಕಲ್ವಾ? ಇವಾಗ ಅದ್ರೊಳಗೆ ಜೀವನ ಮಾಡ್ತಾರೆ ಹಳ್ಳಿಯವರೆಲ್ಲ, ಹಸಿನೊಳಗೆ ವ್ಯವಸಾಯ ಮಳೆ ಹಿಂಗೆ ಕೈ ಕೊಡ್ತದೆ. ಬುದ್ಧಿ ಇರ್ಬೇಕು ಇವ್ರಿಗೆ, ರಾಜಕೀಯ ಮಾಡೋರಿಗೆ. ಯಾವ್ದು ಜಾಸ್ತಿ ಮಾಡ್ಬೇಕೆಲ್ಲ ಬಡವ್ರದೇನೆ. ಆ ಕುಡಿಯೋದು ಜಾಸ್ತಿ ಮಾಡಾಕ್ಬಿಟ್ಟವ್ರೆ ಎಲ್ಲಾರ್ದು. ಅದೇನು ಕಮ್ಮಿ ಇಲ್ಲ. ಹಿಂಗ್ ಮಾಡಿದ್ರೆ ಹೆಂಗ್ ಉದ್ಧಾರ ಆಗೋದು? ಇವಾಗ 5 ರೂಪಾಯಿ ರೈತರಿಗೆ ತಲುಪತ್ತೆ, ರೈತರ ಒಳಿತಿಗಾಗಿ ನಾವು ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಸುಳ್ಳಲ್ವಾ? ಅದು ಸುಳ್ಳಲ್ವಾ? ಕೊಡಂಗಿರೋ ರೈತರಾಗಿ ಗಲಾಟೆ ಮಾಡ್ತಾರೆ ಎಲ್ಲ ಕಡೆ. ಅದು ಸುಳ್ಳು. ಆತರ ಹೇಳಕ್ ಇವ್ರು ಸರ್ಕಾರದವ್ರು ಇನ್ನಾಗೆ ಹೀಗಾದ್ರೆ ಬಿಜೆಪಿ ಅವ್ರ ನಡೆ ಹೇಗಿರುತ್ತೆ ಅಂತ ನಡೆ ಅವ್ರು ಬಂದ್ಮೇಲೆ ನೋಡೋಣ. ಇವ್ರು ಇಡೀ ಕರ್ನಾಟಕದಲ್ಲಿ ಸಾಲ, ಯಾವ್ದೊಂದಕ್ಕೂ ಸಾಲ. ಏನ್ ಮಾಡೋದು? ಯಾರು ಕೇಳೋರು? ಯಾರು ಹೇಳೋರು? ಮೊನ್ನೆ ಎಲೆಕ್ಷನ್ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋದು. ಅದೇ ಬಡವ್ರಿಗೆ ಹಾಕಿದ್ರೆ ಕೋಟ್ಯಾಂತರ ರೂಪಾಯಿ, 1 ರೂಪಾಯಿ, 1 ಓಟಿಗೆ 8,000 9,000 ಕೊಟ್ಟಾರೆ ಕಾಂಗ್ರೆಸ್ ಅವರು.